ನಮಸ್ಕಾರ. ಪ್ರಜಾಪ್ರಭುತ್ವ ಇದು ಕೇವಲ ಒಂದು ಪದವಲ್ಲ, ನಮ್ಮ ದೇಶದ ಭದ್ರ ಬುನಾದಿ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು. ಈ ಮಾತಿಗೆ ಜೀವ ತುಂಬುವಂತಹ ಒಂದು ಅದ್ಭುತ ಘಟನೆಗೆ ಸರ್ಕಾರಿ ಪ್ರೌಢಶಾಲೆ ದೇವಲತ್ತಿ ಸಾಕ್ಷಿಯಾಯಿತು. ಹೌದು, 2026-27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಶಾಲೆಯ ಅಂಗಳದಲ್ಲಿ ಒಂದು ದೊಡ್ಡ ಹಬ್ಬದಂತೆ ಜರುಗಿತು. ಚುನಾವಣೆ ಎಂದರೆ ಕೇವಲ ಹಿರಿಯರಿಗೆ ಮಾತ್ರವಲ್ಲ, ನಮಗೂ ಅದರ ಅರಿವಿದೆ ಎಂಬುದನ್ನು ಈ ಶಾಲೆಯ ಮಕ್ಕಳು ಅತ್ಯಂತ ಹೆಮ್ಮೆಯಿಂದ ಸಾಬೀತುಪಡಿಸಿದರು. ಆ ದಿನ ಮುಂಜಾನೆಯಿಂದಲೇ ಶಾಲೆಯಲ್ಲಿ ಒಂದು ರೀತಿಯ ಹೊಸ ಸಂಚಲನ. ವಿದ್ಯಾರ್ಥಿಗಳ ಮುಖದಲ್ಲಿ ಹೇಳತೀರದ ಖುಷಿ ಮತ್ತು ಏನನ್ನೋ ಸಾಧಿಸುವ ಉತ್ಸಾಹ. ಚುನಾವಣಾ ಪ್ರಕ್ರಿಯೆಯ ಮೊದಲ ಹಂತವಾಗಿ ನಾಯಕರಾಗುವ ಕನಸು ಹೊತ್ತ ಒಟ್ಟು 21 ಜನ ವಿದ್ಯಾರ್ಥಿಗಳು ಶಾಲಾ ಮುಖ್ಯೋಪಾಧ್ಯಾಯರ ಬಳಿ ತೆರಳಿ ಅತ್ಯಂತ ಶಿಸ್ತಿನಿಂದ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯಾದ ನಂತರ ಶುರುವಾಗಿದ್ದೇ ಭರ್ಜರಿ ಪ್ರಚಾರ. ನನಗೆ ಮತ ನೀಡಿ ಶಾಲೆಯ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ ಎನ್ನುವ ಭರವಸೆಗಳೊಂದಿಗೆ ಅಭ್ಯರ್ಥಿಗಳು ತಮ್ಮ ಸಹಪಾಠಿಗಳ ಮನವೊಲಿಸುವಲ್ಲಿ ನಿರತರಾದರು. ಹೆಸರು ಪ್ರಗತಿ ಗಂಗಪ್ಪ ಇಟಗಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ದೇವಲತ್ತಿ. ನಾನು ಇವತ್ತು ಸಂಸತ್ತು ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಹಾಕಬೇಕೆಂದು ಕೇಳುತ್ತೇನೆ. ನನ್ನ ಗುರುತಿನ ಚಿಹ್ನೆ ಗ್ಲೋಬ್. ಪ್ರತಿಯೊಂದು ತರಗತಿಯಲ್ಲೂ ಚುನಾವಣೆಯದ್ದೇ ಮಾತು. ಚುನಾವಣೆಯಲ್ಲಿ ಭಾಗವಹಿಸಿ ನನ್ನ ಗುರುತಿನ ಚಿಹ್ನೆ ಪುಸ್ತಕ. ಹೆಸರು ಶಿವಾನಂದ ಸಾದರಪ್ಪ ನಂದೇಳಿ. ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ದೇವಲತ್ತಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಮತದಾನ ನೀಡಿ ನನ್ನ ಓಟು ಹಾಕಿ. ಆಯಿಷಾ ಅರುಣ್ ಪಟೇಲ್ದಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೆಸರು ಪ್ರವೀಣ್ ರಮೇಶ್ ಕೋಳಿ. ಗುರುತು ವಾಲಿಬಾಲ್. ಮತದಾನ ನಮಗೆ ನೀಡಿ ಆರಿಸಿ ತನ್ನಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಜೋಯಾ ಅಜರ್ ಮುಜಾವರ್. ನಾನು ಸರ್ಕಾರಿ ಪ್ರೌಢಶಾಲೆ ದೇವಲತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚುನಾವಣೆಯಲ್ಲಿ ನಿಂತಿದ್ದೇನೆ. ನೀವು ನನ್ನನ್ನು ಓಟು ಹಾಕಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ತನುಷ ಕೇದಾರಿ ಜಗೋನವರ್. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅದಕ್ಕೆ ಓಟು ಹಾಕಬೇಕಾಗಿ ವಿನಂತಿ. ಹೆಸರು ಮಧು ಈರಪ್ಪ ನಂದೇಳಿ. ನಾನು ಮತವನ್ನು ನೀಡಿ ಗೆಲ್ಲಿಸಿ. ನನ್ನ ಹೆಸರು ಸೌಮ್ಯ ಮಂಜುನಾಥ್ ಜಂಗಳಿ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು ನಾನು ಚುನಾವಣೆಯಲ್ಲಿ ನಿಂತಿದ್ದೇನೆ. ಪ್ರಿಯಾ ಸುರೇಶ್ ಕೋಲ್ಕಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನನ್ನು ಆರಿಸಿ ತನ್ನಿ. ನನ್ನ ಹೆಸರು ಪಲ್ಲವಿ ಶಿವರಾಯ್ ಮಾದಾರ್. ನಾನು ಚುನಾವಣೆಗೆ ನಿಂತಿದ್ದಕ್ಕೆ ನನಗೆ ಮತದಾನವನ್ನು ನೀಡಿ ಗೆಲ್ಲಿಸಿ. ಪ್ರತಿಭಾ ನಾಗಪ್ಪ ಶಿಮಾನಗೌಡ್. ಗುರುತು ರೇಡಿಯೋ. ನನ್ನ ಹೆಸರು ಸಮರ್ ಸಂತೋಷ್ ನುಡಗಲ್ಕರ್. ನಾನು ಸರ್ಕಾರಿ ಪ್ರೌಢಶಾಲೆ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮತ ಚಲಾಯಿಸಿ ಗೆಲ್ಲಿಸಬೇಕೆಂದು ಕಳಕಳಿಯ ವಿನಂತಿ ಕೋರುತ್ತೇನೆ. ಆಮೇಲೆ ಬಂದೇ ಬಿಟ್ಟಿತು ಆ ಬಹುನಿರೀಕ್ಷಿತ ಮತದಾನದ ದಿನ. ಶಾಲೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ನೈಜ ಚುನಾವಣೆಯ ಭದ್ರತೆಯನ್ನು ನೆನಪಿಸುವಂತೆ ಶಾಲೆಯ 3 ಜನ ವಿದ್ಯಾರ್ಥಿಗಳೇ ಭದ್ರತಾ ಸಿಬ್ಬಂದಿಯ ಸಮವಸ್ತ್ರದಲ್ಲಿ ಕಟ್ಟುನಿಟ್ಟಾಗಿ ನಿಂತಿದ್ದರು. ಮತದಾನ ಮಾಡಲು ಬಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಆಧಾರ್ ಕಾರ್ಡ್ ಹಾಗೂ ಶಾಲಾ ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯವಾಗಿತ್ತು. ಗುರುತಿನ ಚೀಟಿ ಪರಿಶೀಲನೆಯ ನಂತರವಷ್ಟೇ ಅವರಿಗೆ ಮತಗಟ್ಟೆಯೊಳಗೆ ಪ್ರವೇಶ ನೀಡಲಾಗುತ್ತಿತ್ತು. ಇಲ್ಲಿ ಗಮನಿಸಬೇಕಾದ ಅತ್ಯಂತ ವಿಶೇಷ ಸಂಗತಿಯೆಂದರೆ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದು ಬೇರಾರೂ ಅಲ್ಲ, ಸ್ವತಃ ಶಾಲೆಯ ವಿದ್ಯಾರ್ಥಿಗಳೇ. ಹೌದು, 1ನೇ ಪೋಲಿಂಗ್ ಅಧಿಕಾರಿ, 2ನೇ ಪೋಲಿಂಗ್ ಅಧಿಕಾರಿ ಹಾಗೂ 3ನೇ ಪೋಲಿಂಗ್ ಅಧಿಕಾರಿಯಾಗಿ ವಿದ್ಯಾರ್ಥಿಗಳೇ ಕುಳಿತು ಬೆರಳಿಗೆ ಶಾಯಿ ಹಾಕುವುದು, ಮತಪತ್ರ ನೀಡುವುದು, ಹೀಗೆ ಪ್ರತಿಯೊಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಈ ಇಡೀ ಪ್ರಕ್ರಿಯೆಗೆ ಮಾರ್ಗದರ್ಶಕರಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ IM ಹೊನ್ನನ್ನವರ ಅವರು ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಚುನಾವಣಾ ಏಜೆಂಟರಾಗಿ ನಿಂತು ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತರು. ಹೀಗೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಸರದಿಯ ಸಾಲಿನಲ್ಲಿ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದರು. ಸಂಪೂರ್ಣ ಪ್ರಕ್ರಿಯೆಯು ಅಕ್ಷರಶಃ ಒಂದು ನೈಜ ಚುನಾವಣೆಯಂತೆಯೇ ಯಾವುದೇ ಗೊಂದಲವಿಲ್ಲದೆ ಯಶಸ್ವಿಯಾಗಿ ಜರುಗಿತು.
ಮತದಾನ ಮುಕ್ತಾಯಗೊಂಡ ನಂತರ ಭದ್ರತಾ ಸಿಬ್ಬಂದಿಗಳ ಬಿಗಿ ಕಾವಲಿನಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ಮುಂದಾಳತ್ವದಲ್ಲಿ ಮತಪೆಟ್ಟಿಗೆಯನ್ನು ಶಾಲೆಯ ಮುಖ್ಯ ಕಚೇರಿಗೆ ಅತ್ಯಂತ ಭದ್ರತೆಯಿಂದ ಒಯ್ಯಲಾಯಿತು. ಮಧ್ಯಾಹ್ನದ ಊಟದ ಸಮಯ, ಆದರೆ ವಿದ್ಯಾರ್ಥಿಗಳಿಗೆ ಊಟಕ್ಕಿಂತ ಹೆಚ್ಚಾಗಿ ಫಲಿತಾಂಶದ ಕಡೆಗೆಯೇ ಗಮನ. ಯಾರು ಗೆಲ್ಲಬಹುದು, ಯಾರು ಯಾವ ಖಾತೆ ಪಡೆಯಬಹುದು ಎಂಬ ಚರ್ಚೆಗಳು ಶಾಲೆಯ ಮೂಲೆ ಮೂಲೆಯಲ್ಲೂ ಕೇಳಿಬರುತ್ತಿದ್ದವು. ಎಲ್ಲರ ಕಣ್ಣುಗಳು ಫಲಿತಾಂಶ ಪ್ರಕಟಿಸುವ ಸಮಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದವು. ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿತು. ಫಲಿತಾಂಶದ ಸಮಯ ಹತ್ತಿರವಾಗುತ್ತಿದ್ದಂತೆ ಮತಪೆಟ್ಟಿಗೆಯನ್ನು ಕಚೇರಿಯಿಂದ ಭದ್ರತೆಯೊಂದಿಗೆ ಎಣಿಕಾ ಕೇಂದ್ರಕ್ಕೆ ತರಲಾಯಿತು. ಶಾಲಾ ಶಿಕ್ಷಕರ ನೇತೃತ್ವದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಯಿತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಸುತ್ತುಗಳಲ್ಲಿ ಅತ್ಯಂತ ಪಾರದರ್ಶಕವಾಗಿ ಮತ ಎಣಿಕೆ ನಡೆಯಿತು. ಕ್ರಮ ಸಂಖ್ಯೆ 3 ನಾಗವೇಣಿ ನಸಿಹಳ್ಳಿ, ಕ್ರಮ ಸಂಖ್ಯೆ 4 ಸಾನಿಯಾ ಪಟೇಲ್, ಕ್ರಮ ಸಂಖ್ಯೆ 5 ಪ್ರಗತಿ ಹಿಗಿ, ಕ್ರಮ ಸಂಖ್ಯೆ 6 ಸಾತೇರಿ ಅಕ್ಸಿಮನ್. ಪ್ರತಿ ಸುತ್ತು ಮುಗಿದಾಗಲೂ ವಿದ್ಯಾರ್ಥಿಗಳಲ್ಲಿ ಎದೆಯ ಬಡಿತ ಹೆಚ್ಚಾಗುತ್ತಿತ್ತು. ಅಂತಿಮವಾಗಿ ಒಟ್ಟು 10 ಜನ ವಿದ್ಯಾರ್ಥಿಗಳನ್ನು ಶಾಲೆಯ ವಿವಿಧ ಖಾತೆಗಳಿಗೆ, ಅಂದರೆ ಶಾಲಾ ಸಂಸತ್ತಿನ ಮಂತ್ರಿಗಳಾಗಿ ಆಯ್ಕೆ ಮಾಡಲಾಯಿತು. ಗೆದ್ದ ವಿದ್ಯಾರ್ಥಿಗಳ ಮುಖದಲ್ಲಿ ವಿಜಯದ ನಗು ಮಿನುಗುತ್ತಿದ್ದರೆ, ಪಾಲ್ಗೊಂಡ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾದ ಸಾರ್ಥಕತೆ ಇತ್ತು. ಈ ಶಾಲಾ ಸಂಸತ್ತಿನ ಚುನಾವಣೆಯ ಮುಖ್ಯ ಉದ್ದೇಶ ಕೇವಲ ನಾಯಕರನ್ನು ಆಯ್ಕೆ ಮಾಡುವುದು ಮಾತ್ರವಾಗಿರಲಿಲ್ಲ. ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಎಂಬ ಪ್ರಜಾಪ್ರಭುತ್ವದ ಅಸ್ತ್ರದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು. ಮುಂದೆ ಭವಿಷ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ, ಮತದಾನದ ಹಕ್ಕು ಎಷ್ಟು ಪವಿತ್ರವಾದದ್ದು ಎಂಬುದನ್ನು ಪ್ರಾಯೋಗಿಕವಾಗಿ ನೈಜ ಅನುಭವದ ಮೂಲಕ ತಿಳಿಸಿಕೊಡುವುದಾಗಿತ್ತು. ದೇವಲತ್ತಿ ಶಾಲೆಯಲ್ಲಿ ಬಿದ್ದ ಈ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ನಾಳಿನ ಸುಭದ್ರ ಭಾರತದ ನಿರ್ಮಾಣಕ್ಕೆ ದಾರಿದೀಪವಾಗಲಿ. ಧನ್ಯವಾದಗಳು.